ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತೇನು ಮಾಡ್ತಾ ಇದ್ದೀನಿ, ಏನು ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ, ಈ ಥರ ಇಂಡಿಪೆಂಡೆನ್ಸ್ ಡೇಗೆ ನೆಕ್ಸ್ಟ್ ಮಂತು ಆಗಸ್ಟ್ 15ಗೆ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ ಅಲ್ವಾ. ಸೊ ಸಣ್ಣ ಮಕ್ಕಳಿಗೆ LKG UKG ಮತ್ತು ಡ್ಯಾನ್ಸ್ ಮಾಡೋ ಮಕ್ಕಳಿಗೆಲ್ಲ ಈ ಥರ ಹೇರ್ ಬ್ಯಾಂಡು ಯೂಸ್ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ವಿಡಿಯೋದಲ್ಲಿ ಫುಲ್ಲು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕೋ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಮತ್ತು ಸಿಗ್ತಾ ಇರುತ್ತೆ. ಇದು ಹೊಸ ವಿಡಿಯೋನ ನೀವು ನೋಡ್ತಾ ಇರ್ಬೋದು, ಡೈಲಿ ನೋಡ್ತಾ ಇರ್ಬೋದು, ಆಯಿತಾ. ಸೊ ಇವಾಗ ನಾನು 3 ಕಲರ್ ರಿಬ್ಬನ್ ತೊಗೊಂಡಿದ್ದೀನಿ. ಹೇರ್ ಬ್ಯಾಂಡ್ ಹೇಗೆ ಮಾಡೋದು ಅಂತ ಫಸ್ಟ್ ವಿಡಿಯೋದ ತೋರಿಸ್ತೀನಿ, ಆಯಿತಾ. ಹೇರ್ ಬ್ಯಾಂಡ್ ನೋಡಿ 3 ಕಲರ್ ಕೇಸರಿ, ಬಿಳಿ, ಹಸಿರು ತೊಗೊಂಡಿದ್ದೀನಿ. ಅದು ಉದ್ದ 13 ಇಂಚು, 3 ಅಷ್ಟೇ ಉದ್ದ 13 ಇಂಚ್ ತೊಗೊಳ್ಳಿ, ಮತ್ತು ಅಗಲ ಅರ್ಧ ಇಂಚ್ ತೊಗೊಳ್ಳಿ, ಆಯಿತಾ. 3 ತೊಗೊಬೇಕು, 13 ಇಂಚಿಂದು. ನನಗೆ ಸ್ಕೂಲಿಂದ ಇದು ಆರ್ಡ್ರ್ ಸಿಕ್ಕಿರೋದು, ಇಷ್ಟು ಮಾಡಬೇಕು ಅಂತ. ಎಷ್ಟು 40-50 ಹೇರ್ ಬ್ಯಾಂಡನ್ನ ಮಾಡಿ ಕೊಡಬೇಕು ಅವರಿಗೆ, ಸೇಲ್ ಆರ್ಡ್ರ್ ಸಿಕ್ಕಿದೆ. ಸೊ ಅದನ್ನು ಮಾಡ್ತಾಯಿದ್ದೆ, ಹಾಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ, ಎಲ್ಲರಿಗೂ ಯೂಸ್ ಆಗುತ್ತಲ್ಲ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಹೇರ್ ಬ್ಯಾಂಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಈ 3 ಕೇಸರಿ, ಬಿಳಿ, ಹಸಿರು ಇಟ್ಕೊಂಡು ಜಾಯಿಂಟ್ ಮಾಡಿ ಈ ಥರ ಸ್ವಲ್ಪ ಬಿಸಿ ಮಾಡಬೇಕು, ಇಲ್ಲಾಂದರೆ ಎಳೆಯಾಗಿ ಕಿತ್ಕೊಂಡ್ಬಂದ್ಬಿಡುತ್ತದು ನೋಡಿ. ಈ ಥರ ಬಿಸಿ ಮಾಡಿ ಆಮೇಲೆ ಅದನ್ನು ಒಂದು ಆಲಿಗೇಟರ್ ಕ್ಲಿಪ್ ಹಾಕಿ ನೀಟಾಗಿ, ಈ ಹೆಣ್ಮಕ್ಳು ಜಡೆ ಎಣಿತಾರಲ್ಲ ಆ ಥರ ಜಡೆ ಹಾಕೋ ಥರ ನೀವು ಈ ಥರ ಎಣಿಬೇಕಾಯ್ತಾ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಡಚಿ ಎಣೀರಿ, ಆಯಿತಾ. ನೀಟಾಗಿ ಬರಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ನೋಡಿ ಈ ಥರ ಮಡಚಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಬರಬೇಕು, ಫುಲ್ ನೀಟಾಗಿ ಬರಲಿ, ಆಯಿತಾ. ಈ ಥರ ನೀಟಾಗಿ ಬರಬೇಕು ಲಾಸ್ಟ್ವರೆಗೂ. ಇವಾಗ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇರೋದಲ್ವಾ, ಸೊ ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ. ಅವ್ರವ್ರ ಮಕ್ಕಳಿಗೆ ಮಾಡ್ಕೊಬೋದು ಬೇಕಾದರೆ ಅಲ್ವಾ, ಮನೆಯಲ್ಲಿರೋ ಮಕ್ಕಳಿಗೆ ಈ ಥರ ಎಲ್ಲ ಮಾಡ್ಕೊಬೋದು. ನೀವೇ ಮಾಡೋದು ಈಸಿ ಇದೆ, ಆಯಿತಾ. ನೋಡಿ ಈ ಥರ ಫುಲ್ ಆದಮೇಲೆ ಅದನ್ನು ಲಾಸ್ಟ್ ತುದಿ ಇದೆಯಲ್ಲ ಅದನ್ನು ಗಮ್ ಹಾಕಿ ಅಂಟಿಸ್ಬೇಕು. ಸ್ವಲ್ಪ ಬಿಸಿ ಮಾಡಿ, ಇಲ್ಲಾಂದರೆ ಎಳೆಯಾಗಿ ಕಿತ್ಕೊಂಡ್ಬಂದುಬಿಡುತ್ತೆ. ಬಿಸಿ ಮಾಡಾದ್ಮೇಲೆ ಸ್ವಲ್ಪ ಗಮ್ ಹಾಕಿ, ಗ್ಲೂ B7000 ಗಮ್ ಇದೆಯಲ್ಲ ಅದನ್ನು ಹಾಕಿ ಅಂಟಿಸ್ಬೇಕು. ನೋಡಿ ಇಲ್ಲಿ ಇದೆ ಗಮ್, ನೋಡಿ ನಾನಿವಾಗ 2 ಸೈಡು ಅಂಟಿಸ್ತಾ ಇದ್ದೀನಿ. ನೋಡಿ ಇದೆ B7000 ಗಮ್ಮು, ನೋಡಿ ಇದು B7000 ಗಮ್ಮು. ಇದನ್ನು ಹಾಕಿ 2 ಸೈಡು ನೀಟಾಗಿ ಅಂಟಿಸ್ಕೊಳ್ಳಿ, ಸರಿಯಾಗಿ ಮಾಡಿ ಅಂಟಿಸ್ಕೊಬೇಕಾಯ್ತಾ ನೀಟಾಗಿ. ಈ ಥರ ನೀಟಾಗಿ ಮಾಡಿದ್ರೆ ನಿಮ್ಮ ಮನೆಯಲ್ಲೇ ಮಕ್ಕಳಿಗೆಲ್ಲ ಮಾಡ್ಕೊಂಡು ಸ್ಕೂಲಿಗೆ ಇಂಡಿಪೆಂಡೆನ್ಸ್ ಡೇಗೆ ಹಾಕಿ ಹೇರ್ ಬ್ಯಾಂಡ್ ಹಾಕಿ ಕಳಿಸ್ಬೋದಲ್ವ, ಎಷ್ಟು ನೀಟಾಗಿ ಕಾಣಿಸುತ್ತೆ. ನಾನು ಇದ್ರ ಬೆಲೆನ ಲಾಸ್ಟಿಗೆ ಹೇಳ್ತೀನಿ ಎಷ್ಟು ಕೊಡಬೇಕು ಅಂತ, ಆಯಿತಾ. ನೋಡಿ ಇದನ್ನು ನೋಡಿ, ಒಂದು ಹೇರ್ ಬ್ಯಾಂಡ್ ತೊಗೊಂಡಿದ್ದೀನಿ, ಬಟ್ ಅದು ಕಲರು ವೈಟ್ ಸಿಗಲಿಲ್ಲ ನನಗೆ ಅರ್ಜೆಂಟಿಗೆ. ಸೊ ಅದಕ್ಕೆ ಎಲ್ಲ ಕಲರ್ಸನ್ನು ತೊಗೊಂಡಿದ್ದೀನಿ ಹೇರ್ ಬ್ಯಾಂಡು. ವೈಟ್ ರಿಬ್ಬನ್ ತೊಗೊಂಡಿದ್ದೀನಿ, ಯಾಕಂದರೆ ಆ ಕಲರು ಹೇರ್ ಬ್ಯಾಂಡು ಈ ಕಲರ್ ಸರಿಯಾಗಲ್ಲ ಇದಕ್ಕೆ, ಅದಕ್ಕೋಸ್ಕರ ಅದನ್ನು ನೋಡಿ ಈ ಥರ ತುದಿನ ಈ ಥರ ಮಾಡ್ಕೊಂಡು ನೋಡಿ ಈ ಥರ ರಿಬ್ಬನ್ನ ಅದಕ್ಕೆ ರೋಲ್ ಮಾಡಬೇಕು. ರಿಬ್ಬನ್ನ ಇದಕ್ಕೆ ಸುತ್ಕೊಂಡ್ಬನ್ನಿ ನೀಟಾಗಿ, ಆವಾಗ ಕಲರ್ ಫುಲ್ ವೈಟಾಗಿ ಕಾಣಿಸುತ್ತೆ. ಹೇರ್ ಬ್ಯಾಂಡು ವೈಟ್ ಥರ ಕಾಣಿಸುತ್ತೆ. ಇದು ಇವಾಗ ಕಲರ್ ಬೇರೆ ಇರೋದಲ್ವಾ, ವೈಟ್ ಸಿಗಲಿಲ್ಲ. ಅದು ಅಲ್ಲದೆ ಸ್ವಲ್ಪ ಅಗಲ ಇರಬೇಕು ಹೇರ್ ಬ್ಯಾಂಡು, ಅದು ಸಿಗಲಿಲ್ಲ ನನಗೆ. ಅದಕ್ಕೋಸ್ಕರ ಇದನ್ನೇ ತೊಗೊಂಡು ಬಂದೆ. ಅದಕ್ಕೆ ಇವಾಗ ವೈಟ್ ಇಲ್ಲಲ್ಲ, ಅದಕ್ಕೆ ರಿಬ್ಬನ್ ಸುತ್ತಾ ಇದ್ದೀನಿ ಫುಲ್ ವೈಟ್ ಆಗಬೇಕು ಅಂತ. ನೋಡಿ ಈ ಥರ ನೀವು ಅಕಸ್ಮಾತ್ ನಿಮಗೆ ವೈಟ್ ಸಿಗಲಿಲ್ಲ ಅಂದರೆ ಈ ಥರ ರಿಬ್ಬನ್ ಸುತ್ತಿ, ಇಲ್ಲಾಂದರೆ ವೈಟ್ ಹೇರ್ ಬ್ಯಾಂಡ್ ಇದೆ ಅಂದರೆ ವೈಟಲ್ಲೇ ಅದನ್ನು ಅಂಟಿಸಿದ್ರೆ ಸಾಕು, ಇನ್ನೇನು ಬೇಡ. ನೋಡಿ ಈ ಥರ ಗ್ಲೂ ಹಾಕಿ ನಾನು ಸುತ್ತಾ ಇದ್ದೀನಿ. ನೋಡಿ ಈ ಥರ ಸುತ್ಕೊಬೇಕು, ಇಲ್ಲದೇ ಇರೋರು ನೋಡಿ ನೀಟಾಗಿ ಸುತ್ತಿರಿ ಗಮ್ ಹಾಕಿ, ಇಲ್ಲಾಂದರೆ ಬಿಟ್ಕೊಂಬಂದ್ರೆ. ನೋಡಿ ಲಾಸ್ಟಿಗೆ ಕಟ್ ಮಾಡಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ.
ಆಮೇಲೆ ಇದಕ್ಕೆ ಗಮ್ ಹಾಕಿ ಅಂಟಿಸ್ಬೇಕು ನೀಟಾಗಿ. ಇದನ್ನೇ ಕೆಲವರು ಬಿಸ್ನೆಸ್ ಆಗಿ ಮಾಡ್ಬೋದು ಆಯಿತಾ. ಮನೆಯಲ್ಲೇ ಕೂತ್ಕೊಂಡಿರ್ತಾರಲ್ಲ ಕೆಲವರು, ಅವರು ಇದನ್ನೇ ನೋಡಿ ಮಾಡಿ ಬಿಸ್ನೆಸ್ ಬೇಕಾದ್ರೆ ಮಾಡ್ಬೋದು. ಹೊರಗೆ ಫ್ಯಾನ್ಸಿ ಸ್ಟೋರ್ಗೆ, ಸ್ಕೂಲ್ಗಳಿಗೆ ಮತ್ತು ಸ್ಟೋರ್ಗಳಿಗೆ ಈ ಥರ ಎಲ್ಲ ಹೇಳಿ ಅವರಿಗೆ ತೋರಿಸಿ ಮನೆಯಲ್ಲೇ ಆರ್ಡ್ರ್ ಸಿಕ್ಕಿದ್ರೆ ಮನೆಯಲ್ಲೇ ಕೂತ್ಕೊಂಡು ಮಾಡಿ ಆಯಿತಾ. ನೀವು ಈ ಥರನೇ ಇದು ಒಂದು ಬಿಸ್ನೆಸ್ ಆಗುತ್ತೆ ನೋಡಿ. ಈ ಥರ ನೀಟಾಗಿ ಎರಡು ಸೈಡು ಒಂದೇ ಸಮಾನೆ ಬರಬೇಕು, ಎರಡು ಸೈಡು ಒಂದೇ ಸಮಾನೆ ಬರಬೇಕು ನೋಡಿ. ನೋಡಿದ್ರೆ ಈ ಥರ ಸ್ವಲ್ಪ ಆ ಕಡೆ ಈ ಕಡೆ ಆಗಬಾರ್ದು, ಚೆನ್ನಾಗಿ ಕಾಣಿಸಲ್ಲ ನೋಡಿ. ಈ ಥರ ಎರಡು ಸೈಡು ಒಂದೇ ಇದರಲ್ಲಿ ಅಳತೆ ತೊಗೊಂಡು ಹಿಡೀರಿ ಆಯಿತಾ. ಆಮೇಲೆ ಗಮ್ ಹಾಕಿ ಅಂಟಿಸಿರಿ ನೋಡಿ. ನೀಟಾಗಿ ಗಮ್ ಹಾಕಿ ನೀಟಾಗಿ ಕುತ್ಕೊಳೋ ಥರ ನೋಡಿ. ನೀಟಾಗಿ ಅದ್ರ ಮೇಲೆ ನೀಟಾಗಿ ಈ ಥರ ಅಂಟಿಸ್ಬೇಕು ಆಯಿತಾ. ಫುಲ್ ಅಂಟಿಸ್ಕೊಳ್ಳಿ ಆ ಥರನೇ. ನೀಟಾಗಿ ಈ ಥರ ಅಂಟಿಸ್ಕೊಬೇಕಾಯ್ತಾ. ನೆಕ್ಸ್ಟು ಹೊಸ ವೀಡಿಯೋ ಹಾಕ್ತಾ ಇರ್ತೀನಿ. ನೀವು ಚಾನಲ್ನ ಫುಲ್ ವೀಡಿಯೋನ ನೋಡಿ ಆಯಿತಾ. ಸ್ಕಿಪ್ ಮಾಡದೆ ನೋಡಬೇಕು ವೀಡಿಯೋನ, ಇಲ್ಲಾಂದರೆ ಅರ್ಥ ಆಗಲ್ಲ ನಿಮಗೆ ಫುಲ್ಲು ನೋಡಿ. ಈ ಥರ ನಾನು ಫುಲ್ ಅಂಟಿಸ್ಕೊಂಡಿದ್ದೀನಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಥರ ಡೈಲಿ ಒಂದೊಂದು ವೀಡಿಯೋ ಹಾಕ್ತಾ ಇರ್ತೀನಿ. ನಿಮಗೂ ಯೂಸ್ ಆಗುತ್ತೆ ಅಲ್ವಾ, ಮನೆಯಲ್ಲೇ ಕೂತ್ಕೊಂಡು ಏನಾರು ಮಾಡ್ಬೋದಲ್ವಾ ನೋಡಿ. ಈ ಥರ ಸ್ವಲ್ಪ ಈ ಥರ ಇದು ಟೇಪ್ ಕಟ್ ಮಾಡಿ, ಒಂದು ರಿಬ್ಬನ್ ಕಟ್ ಮಾಡಿ ಸ್ವಲ್ಪ ಅದನ್ನು ಈ ಥರ ಅಂಟಿಸ್ಬೇಕಿಲ್ಲ ಅಂದರೆ ನೀಟಾಗಿ ಕಾಣಲ್ಲ ನೋಡಿ. ಈ ಥರ ಒಂದು 2 ಇಂಚೋ 3 ಇಂಚೋ ಕಟ್ ಮಾಡ್ಕೊಂಡು ಅದನ್ನು ಈ ಥರ ನೋಡಿ ಬಿಸಿ ಮಾಡ್ಕೊಬೇಕು. ಆನಂತರ ಅದನ್ನು ನೀಟಾಗಿ ಅಲ್ಲಿ ತುದಿ ಲಾಸ್ಟಿಗೆ ಈ ಥರ ರೋಲ್ ಮಾಡಿ ಅಂಟಿಸ್ಕೊಬೇಕು, ಇಲ್ಲಾಂದರೆ ನೀಟಾಗಿ ಕಾಣಿಸಲ್ಲ ಅದು ನೋಡಿ. ಈ ಥರ ಅಂಟಿಸ್ಕೊಳ್ಳಿ ಆಯಿತಾ. ಗಮ್ ಹಾಕಿ ನೀಟಾಗಿ ಆ ರಿಬ್ಬನ್ನ ಈ ಥರ ಅಂಟಿಸ್ಕೊಳ್ಳಿ, ಎರಡು ಸೈಡು ಅಂಟಿಸ್ಕೊಳ್ಳಿ ಆಯಿತಾ. ಎರಡು ಸೈಡ್ ಅದೇ ಥರ ಅಂಟಿಸ್ಕೊಳ್ಳಿ, ಆವಾಗ ನೀಟಾಗಿ ಕಾಣುತ್ತೆ, ಫಿನಿಶಿಂಗ್ ಇರುತ್ತೆ. ಇಲ್ಲಾಂದರೆ ಫಿನಿಶಿಂಗ್ ಸರಿಯಾಗಿ ಕಾಣಲ್ಲ ನೋಡಿ. ಈ ಥರ ಮಾಡಿ ಆಯಿತಾ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರಿಬ್ಬನ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇದು ರಬ್ಬರ್ ಬ್ಯಾಂಡ್ ಇದೆಯಲ್ಲ ಅಲ್ಲಿ ಫ್ಲವರಿಂದು, ಅದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಆಯಿತಾ. ನಿಮಗೆ ತುಂಬ ಯೂಸ್ ಆಗುತ್ತೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ. ಈ ಥರ ಫುಲ್ ಫಿನಿಶ್ ಆಯಿತು. ನೆಕ್ಸ್ಟ್ ಇದಕ್ಕೆ ಬೀಡ್ಸ್ ಮಣಿಗಳು ಆ ವೈಟ್ ಇದೆಯಲ್ಲ ಇಲ್ಲಿ ನೋಡಿ, ಈ ಥರ ಫಿನಿಶ್ ಆಯ್ತು. ಇವಾಗ ಇದಕ್ಕೆ ಬೀಡ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮಣಿಗಳು ನೋಡಿ ವೈಟ್ ಇರೋ ಜಾಗದಲ್ಲಿ ಮಣಿಗಳು ಹಾಕಿದ್ರೆ ನೋಡಿ, ಈ ಥರ ಬ್ಲೂ ಕಲರ್ ಮಣಿನೇ ಹಾಕ್ಬೇಕು, ಅವಾಗ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೋಡಿ. ಈ ಥರ ಸಣ್ಣ ಮಣಿನ ಗಮ್ಮಲ್ಲಿ ಅಂಟಿಸ್ಬೇಕು ನೋಡಿ. ಈ ಥರ ಗಮ್ ಹಾಕಿ ಆಮೇಲೆ ಮಣಿನ ಅಂಟಿಸ್ಕೊಳ್ತಾ ಹೋಗಿ ಆಯಿತಾ. ನೀಟಾಗಿ ಕಾಣಿಸುತ್ತೆ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಸಣ್ಣ ಮಕ್ಕಳಿಗೆಲ್ಲ ಏರ್ ಬ್ಯಾಂಡ್ ಹಾಕಿದ್ರೆ ಸ್ಕೂಲಿಗೆ ಹೋಗಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತಲ್ವ ಇಂಡಿಪೆಂಡೆನ್ಸ್ ಡೇಗೆ. ಸೊ ನೀವು ಟ್ರೈ ಮಾಡಿ ಮನೆಯಲ್ಲೇ ಕೂತ್ಕೊಂಡು, ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ, ಬಿಸ್ನೆಸ್ಸು ಆಗುತ್ತೆ. ಬೇಕಾದರೆ ನೀವು ಸೇಲು ಮಾಡ್ಕೊಬೋದು. ಇದಕ್ಕೆ 65 ಮತ್ತು ರಬ್ಬರ್ ಬ್ಯಾಂಡ್ ಇಲ್ಲದೆ ಕೊಟ್ಟರೆ 50, 2 ಕ್ಲಿಪ್ಪು ಒಂದು ಹೇರ್ ಬ್ಯಾಂಡಿಗೆ 50 ಆಗುತ್ತೆ. ರಬ್ಬರ್ ಬ್ಯಾಂಡ್ 2 ಕೊಟ್ಟರೆ ನೀವು 65 ಕೊಡಿ ಆಯಿತಾ. ನೋಡಿ ನಿಮಗೆ ಎಷ್ಟು ಖರ್ಚಾಗುತ್ತೆ ಅದ್ರ ಮೇಲೆ ಡಿಪೆಂಡು, ಖರ್ಚಿನ ಮೇಲೆ ಡಿಪೆಂಡ್. ನಿಮಗೆ ಜಾಸ್ತಿ ಖರ್ಚಾದರೆ ಜಾಸ್ತಿ ಕೊಡಿ, ಖರ್ಚು ಎಷ್ಟಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಸೇಲ್ ಮಾಡಿ ಆಯಿತಾ ಮನೆಯಲ್ಲೇ. ನೋಡಿ ಆ ಕಡೆ ಈ ಕಡೆ ಎಲ್ಲ ಕೇಳಿದ್ರೆ ಫ್ಯಾನ್ಸಿ ಸ್ಟೋರಲ್ಲಿ ಕೇಳ್ತಾರೆ. ಇವಾಗ ನೋಡಿ ಫಿನಿಶ್ ಆಯ್ತಲ್ಲ ನೋಡಿ, ಮಣಿ ಹಾಕಿದ್ದೀನಿ, ಫಿನಿಶ್ ಆಯ್ತು. ನೆಕ್ಸ್ಟ್ ನೋಡಿ ಈ ಥರ ರಿಬ್ಬನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಯಿತಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನೀವು ನೋಡಿ. ಈ ಥರ ಫ್ಲವರ್ ರಬ್ಬರ್ ಬ್ಯಾಂಡು ಕೇಸರಿ ಬಿಳಿ ಹಸಿರು ಇದನ್ನು ಮಾಡೋದು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.